ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ತನ್ನ ಜೀವನದ ಅಂಚನ್ನು ನೋಡಿ ಅಲ್ಲಿಂದ ಒಂದು ಅದ್ಭುತವಾದ ಗಹನವಾದ ಸಂದೇಶದೊಂದಿಗೆ ವಾಪಸ್ ಬಂದ್ರೆ ಹೇಗಿರುತ್ತೆ? ಇದು ಅನಿತಾ ಮೂರ್ಜಾನಿಯವರ ನಿಜ ಜೀವನದ ಕಥೆ. ಬನ್ನಿ, ಅನಿತಾ ಅವರ ಈ ಒಂದು ಮಾತಿದೆಯಲ್ಲ, ಇದರಿಂದಲೇ ಶುರು ಮಾಡೋಣ. ಯಾಕಂದ್ರೆ ಸಾವಿನ ಬಾಗಿಲಲ್ಲಿದ್ದಾಗ ಅವರಿಗಾದ ಜ್ಞಾನೋದಯ ಇದು. ಅವರ ಇಡೀ ಅನುಭವದ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಆದರೆ ಈ ಅರಿವು ಮೂಡೋದಕ್ಕೂ ಮುಂಚೆ ಅನಿತಾ ಅವರದು ಬರೋಬ್ಬರಿ 4 ವರ್ಷಗಳ ಒಂದು ದೀರ್ಘ ಹೋರಾಟ. ಆ ಹೋರಾಟ ಅವರ ದೇಹವನ್ನು ಸಂಪೂರ್ಣವಾಗಿ ಜರ್ಜರಿತ ಮಾಡಿತ್ತು. ಅವರ ಆ ಕಠಿಣ ಪ್ರಯಾಣದ ಒಂದು ಸಣ್ಣ ನೋಟ ಇಲ್ಲಿದೆ. ಆ ನಿರ್ಣಾಯಕ ಕ್ಷಣಕ್ಕೆ ಅಸಲಿ ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಅನಾರೋಗ್ಯಕ್ಕಿಂತ ಮುಂಚಿನ ಜೀವನ ಹೇಗಿತ್ತು ಅನ್ನೋದನ್ನು ಒಮ್ಮೆ ನೋಡಲೇಬೇಕು. ಅನಿತಾ ಅವರೇ ಹೇಳೋ ಹಾಗೆ ಅವರ ಬಾಲ್ಯ ಒಂದ್ ರೀತಿ ಎಲ್ರನ್ನೂ ಒಪ್ಸೋಕೆ, ಎಲ್ರಿಗೂ ಸರಿ ಅನ್ಸ್ಕೊಳ್ಳೋಕೆ ನಡೆಸಿದ ಒಂದು ನಿರಂತರ ಹೋರಾಟ. ಯಾಕಂದ್ರೆ ಹುಟ್ಟಿದ್ದು ಭಾರತೀಯ ಪೋಷಕರಿಗೆ, ಬೆಳೆದಿದ್ದು ಹಾಂಗ್ಕಾಂಗ್ನಲ್ಲಿ. ಈ ಎರಡು ಸಂಸ್ಕೃತಿಗಳ ನಡುವೆ ಸಿಲುಕಿ ತಮ್ಮತನವನ್ನೇ ಕಳ್ಕೊಂಡಿದ್ರು. ನೋಡಿ, ಈ ಆಂತರಿಕ ಸಂಘರ್ಷ ಇದೆಯಲ್ಲ, ಅಂದ್ರೆ ಬೇರೆಯವರಿಗೋಸ್ಕರ ತನ್ನ ನಿಜವಾದ ಸ್ವಭಾವನ ಬದಿಗಿಟ್ಟು ಬದುಕುವ ಈ ಒಂದು ಕ್ರಮ, ಇದೇ ಮುಂದೆ ತನ್ನ ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತ ಅವರು ಗುರುತಿಸ್ತಾರೆ. ಅವರೊಳಗೆ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಮುಂದೆ ನೋಡೋಣ ಅವರ ಈ ಆಂತರಿಕ ಸ್ಥಿತಿ ದೈಹಿಕವಾಗಿ ಹೇಗೆ ಪ್ರಕಟ ಆಯಿತು ಅಂತ. ಅದು ಅವರನ್ನ ಅಕ್ಷರಶಃ ಅಸ್ತಿತ್ವದ ಅಂಚಿಗೆ ಕೊಂಡೊಯ್ತು. ಇಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಇದು ನಿಜಕ್ಕೂ ಆಶ್ಚರ್ಯಕರವಾದದ್ದು. ಒಂದು ಕಡೆ ಅವರ ದೇಹ ಸಂಪೂರ್ಣವಾಗಿ ಕುಸಿದು ಬೀಳುತ್ತಿತ್ತು. ಇನ್ನೊಂದು ಕಡೆ ಅವರ ಪ್ರಜ್ಞೆ ಮಾತ್ರ ಒಂದು ಅದ್ಭುತವಾದ ಆನಂದದ ಸ್ಥಿತಿಯಲ್ಲಿತ್ತು. ವೈದ್ಯಕೀಯವಾಗಿ ಹೇಳೋದಾದ್ರೆ ಕಥೆ ಮುಗಿದೇ ಹೋಗಿತ್ತು. ಡಾಕ್ಟರ್ಸ್ ಅವರ ಕುಟುಂಬಕ್ಕೆ ಸ್ಪಷ್ಟವಾಗಿ ಹೇಳಿದ್ರು ಅವರ ಕೈಯಲ್ಲಿ ಇರೋದು ಇನ್ನು ಕೆಲವು ಗಂಟೆಗಳು ಮಾತ್ರ ಅಂತ. ಆದ್ರೆ ಅವರ ದೇಹ ಕೋಮಾದಲ್ಲಿ ಬಿದ್ದಿದ್ದಾಗ ಅವರ ಪ್ರಜ್ಞೆ ಮಾತ್ರ ಒಂದು ಅಸಾಮಾನ್ಯವಾದ ಪ್ರಯಾಣವನ್ನ ಶುರು ಮಾಡಿತ್ತು. ಆ ಅನುಭವ ಹೇಗಿತ್ತು ಅಂತ ಅವರೇ ವಿವರಿಸ್ತಾರೆ. ಅವರು ತಮ್ಮ ದೇಹದಿಂದ ಹೊರಬಂದು ಎಲ್ಲವನ್ನೂ ಗಮನಿಸ್ತಾ ಇದ್ರು. ಅವರ ಕುಟುಂಬ, ಡಾಕ್ಟರ್ಸ್ ಅಷ್ಟೇ ಯಾಕೆ, ವಿಮಾನದಲ್ಲಿ ಪ್ರಯಾಣಿಸ್ತಿದ್ದ ಅವರ ಸಹೋದರನನ್ನು ಕೂಡ. ಅಲ್ಲಿ ಯಾವುದೇ ತೀರ್ಪಿರ್ಲಿಲ್ಲ. ಇರೋದು ಕೇವಲ ಶುದ್ಧವಾದ ಬೇಷರತ್ತಾದ ಪ್ರೀತಿ ಮಾತ್ರ. ಈ ಅನುಭವವನ್ನ ಅವರೊಂದು ಅದ್ಭುತ ಉದಾಹರಣೆ ಕೊಟ್ಟು ವಿವರಿಸ್ತಾರೆ. ನಮ್ಮ ಸಾಮಾನ್ಯ ಅರಿವು ಒಂದು ದೊಡ್ಡ ಗೋದಾಮಿನಲ್ಲಿ ಚಿಕ್ಕ ಟಾರ್ಚ್ ಹಿಡಿದು ಓಡಾಡ್ದ ಹಾಗೆ. ಆದರೆ ಆ ಮರಣ ಸಮೀಪದ ಅನುಭವ ಅಂದ್ರೆ ಆ ಇಡೀ ಗೋದಾಮಿನ ಫ್ಲಡ್ಲೈಟ್ಗಳು ಒಟ್ಟಿಗೆ ಆನ್ ಆದ ಹಾಗೆ ಇತ್ತು ಅಂತಾರೆ. ಅಂದ ಹಾಗೆ ಅನಿತಾ ಅವರೊಬ್ಬರದ್ದೇ ಅನುಭವ ಅಲ್ಲ ಇದು. ವಿಜ್ಞಾನದಲ್ಲಿ ಇದನ್ನ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಥವಾ NDE ಅಂತ ಕರೀತಾರೆ. ಡಾಕ್ಟರ್ ಬ್ರೂಸ್ ಗ್ರೆಸನ್ ಅವರಂತಹ ಹಲವಾರು ಸಂಶೋಧಕರು ದಶಕಗಳಿಂದ ಇಂತಹ ಸಾವಿರಾರು ಕಥೆಗಳನ್ನ ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಯಾಣದಲ್ಲಿ ಸಂಶೋಧಕರು ಗುರುತಿಸಿರುವ ಹಲವು ಲಕ್ಷಣಗಳು ಕಾಣಸಿಗತ್ತೆ. ದೇಹವನ್ನ ಬಿಟ್ಟು ಹೊರಬಂದ ಅನುಭವ, ಅಪಾರವಾದ ಶಾಂತಿಯ ಭಾವನೆ, ಹೀಗೆ ಹಲವು ಸಾಮ್ಯತೆಗಳಿದೆ. ಇದರಿಂದ ಅವರ ಕಥೆಗೆ ಒಂದು ವೈಜ್ಞಾನಿಕ ಆಯಾಮವೂ ಸಿಗತ್ತೆ. ಆ ಒಂದು ಅದ್ಭುತ ಸ್ಥಿತಿಯಲ್ಲಿ, ಆಳವಾದ ಸ್ಪಷ್ಟತೆಯ ನಡುವೆ ಅವರ ಮುಂದೆ ಒಂದು ದೊಡ್ಡ ನಿರ್ಣಾಯಕ ಆಯ್ಕೆ ಬಂದು ನಿಲ್ಲುತ್ತೆ. ಆಯ್ಕೆ ಸಿಂಪಲಾಗಿ ಕಾಣ್ಬೋದು ಅಲ್ವಾ? ನೋವಿನಿಂದ ಕೂಡಿದ ದೇಹಕ್ಕೆ ವಾಪಸ್ ಬರೋದೋ ಅಥವಾ ಆನಂದದ ಸ್ಥಿತಿಯಲ್ಲೇ ಮುಂದುವರಿಯೋದೋ. ಆದರೆ ಆ ಕ್ಷಣದಲ್ಲಿ ಅವರಿಗಾದ ಅರಿವಿದೆಯಲ್ಲ, ಅದು ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಅವರಿಗೆ ಅರ್ಥವಾಗುತ್ತೆ, ಅವರ ಅನಾರೋಗ್ಯ ಬೇರೆ ಯಾವುದೋ ಹೊರಗಿನ ಶಕ್ತಿಯಿಂದ ಬಂದಿದ್ದಲ್ಲ, ಅದು ಅವರ ಒಳಗಿನ ಭಯದಿಂದಲೇ ಸೃಷ್ಟಿಯಾಗಿದ್ದು. ಹಾಗಾಗಿ ಆ ಭಯವನ್ನ ಬಿಟ್ಟು ವಾಪಸ್ ಬಂದ್ರೆ ದೇಹ ತಾನೇಗೆ ಗುಣಮುಖವಾಗುತ್ತೆ ಅನ್ನೋ ಅರಿವು ಅವರಿಗಾಗುತ್ತೆ. ಅಷ್ಟೇ ಅಲ್ಲ, ಅವರ ದಿವಂಗತ ತಂದೆಯಿಂದ ಒಂದು ಸ್ಪಷ್ಟವಾದ ಸಂದೇಶ ಕೂಡ ಸಿಗುತ್ತೆ. ಹಿಂದಕ್ಕೆ ಹೋಗು, ನಿನ್ನ ಜೀವನವನ್ನ ನಿರ್ಭಯವಾಗಿ ಬದುಕು. ಇದು ಅವರ ಹೊಸ ಜೀವನದ ಧ್ಯೇಯವೇ ಆಗ್ಬಿಡುತ್ತೆ. ಮತ್ತು ಆ ಒಂದು ಆಯ್ಕೆನ ಮಾಡಿದ ಮೇಲೆ ಅಸಾಧ್ಯ ಅಂದ್ಕೊಂಡಿದ್ದು ಸಾಧ್ಯ ಆಗೋಕೆ ಶುರುವಾಗತ್ತೆ. ಇದನ್ನ ನಂಬೋಕೆ ಸಾಧ್ಯನಾ? ಅವರು ಕೋಮಾದಿಂದ ಎಚ್ಚರಗೊಂಡ ಕೇವಲ 4 ದಿನಗಳಲ್ಲಿ ಅವರ ದೇಹದಲ್ಲಿದ್ದ ಗಡ್ಡೆಗಳು 70% ಕರಗೋಗಿದ್ದುವು. ವೈದ್ಯರಿಗೆ ಇದೊಂದು ಪವಾಡವಾಗಿತ್ತು. ಅಷ್ಟೇ ಅಲ್ಲ, ಸರಿಯಾಗಿ 5 ವಾರಗಳಲ್ಲಿ ಅವರ ದೇಹದಲ್ಲಿ ಕ್ಯಾನ್ಸರ್ನ ಒಂದೇ ಒಂದು ಕುರುಹು ಕೂಡ ಇರಲಿಲ್ಲ. ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರನಡೆದರು. ಸೊ ಅವರ ಈ ಪವಾಡ ಸದೃಶ ಚೇತರಿಕೆ ಕೇವಲ ಒಂದು ಅಂತ್ಯವಾಗಿರಲಿಲ್ಲ, ಅದೊಂದು ಹೊಸ ಆರಂಭವಾಗಿತ್ತು. ಅವರು ಆಚೆಯಿಂದೆ ವಾಪಸ್ ತಂದ ಪಾಠಗಳನ್ನ ಜಗತ್ತಿನೊಂದಿಗೆ ಹಂಚಿಕೊಳ್ಳದೆ ಅವರ ಜೀವನದ ಉದ್ದೇಶವಾಯಿತು. ಕೊನೆಗೆ ಅವರ ಸಂದೇಶದ ಸಾರಾಂಶ ಇಲ್ಲಿದೆ. ನಿಮ್ಮ ಜೀವನವೇ ಅದರ ಮೇಲೆ ನಿಂತಿದೆ ಅನ್ನುವ ಹಾಗೆ ನಿಮ್ಮನ್ನ ನೀವು ಪ್ರೀತಿಸಿ. ಯಾಕಂದ್ರೆ ನಿಜವಾಗಲೂ ಅದು ಹಾಗೆಯೇ. ಅಂದ್ರೆ
ನಮ್ಮನ್ನ ನಾವು ಪ್ರೀತಿಸೋದು ಸ್ವಾರ್ಥವಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಅತ್ಯಗತ್ಯ. ಅನಿತಾ ಅವರ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಶಕ್ತಿಯುತವಾದ ಪ್ರಶ್ನೆಯನ್ನು ಇಡುತ್ತೆ. ನಾವು ಕೂಡ ಭಯವಿಲ್ಲದೆ ಬದುಕಲು ನಿರ್ಧರಿಸಿದ್ರೆ ನಮ್ಮ ಜೀವನದಲ್ಲಿ ಏನನ್ನ ವಿಭಿನ್ನವಾಗಿ ಮಾಡ್ತೇವೆ? ಯೋಚಿಸಿ.